Raghavan video. This is Daudi. ನಮಸ್ಕಾರ. ಏನು ಇವತ್ತ ನಮ್ಮ ಫ್ರೆಂಡು ಇವರು ಅಕ್ಕಿ ಶೋಧದರು ಇವತ್ತು ಬಂದಿದ್ದಾರೆ. ಸ್ವಲ್ಪ ಮಾತಾಡೋಣ ಅಕ್ಕಿ ಬಗ್ಗೆ ಅಂತ ನೋಡಿ. ಅವ್ರನ್ನ ಪರಿಚಯ ಮಾಡ್ಕೊಡ್ತಾರೆ. ತೋರ್ಸಪ್ಪ ಇವ್ರನ್ನ ಹೇಳಿ. ನಾನು ಚಂದನ್ ಅಂತ. ಶ್ರೀನಿವಾಸ ತುಂಬ ವರ್ಷದಿಂದ ಗೊತ್ತಿರೋರು, ಪರಿಚಯ ಇರೋರು. ಹಾಗಾಗಿ ಇವತ್ತು ವಿಡಿಯೋ ಮಾಡೋಣ ಅಂತ ಹೇಳಿದ್ರು, ಬಂದಿದ್ದೀವಿ. ಅಕ್ಕಿಗಳ ಕಣ್ ಬಗ್ಗೆ ಇವತ್ತೇನಿದೆ ಅದನ್ನು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಅವರಿಂದ ಇನ್ನು ಏನಾಯ್ತು ತಿಳ್ಕೊಬೋದು, ಇನ್ನು ನಾನೇನೇನು ಕಲಿಬೋದು, ನಮ್ಮಿಂದ ಅವ್ರಿಗೆ ಏನು ಗೊತ್ತಾಗುತ್ತೆ ಅದನ್ನು ತಿಳಿಸ್ಕೊಳ್ಳೋಣ, ಅವರಿಂದ ಕಲ್ತ್ಕೊಳ್ಳೋಣ. ನೀವು ಕಲ್ತ್ಕೊಳ್ಳಿ. ನೋಡಿ ಇವ್ರು ಹೇಳಿದ್ರು, ಹಣ ಕಣ್ಣಿನ ಬಗ್ಗೆ ಹೇಳ್ತಾ ಇರ್ತೀರಲ್ಲ, ದಾವಡಿಗೆ ಬರ್ತೀನಿ, ಕಣ್ಣಿನ ಬಗ್ಗೆ ಒಂದು ಸ್ವಲ್ಪ ಕ್ಲಿಯರಿಟಿ ಕೊಡಿ ನನಗೆ ಅಂತ ಹೇಳಿದ್ರು. ಈ ಅಕ್ಕಿಯಲ್ಲಿ ಏನು ಬಿಟ್ಕೊಂಡು ಕೂತಿದ್ದೀನಿ. ಇದಕ್ಕೆ ಇವರು ಒಬ್ಬರು ಶೋಕ್ದಾರರು. ಇವರು ಹೇಳ್ತಾ ಇರ್ತಾರೆ, ನೀವು ಹೇಳೋದು ಕೆಲವೊಂದ್ಸತಿ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಜನ ಮುಂದೆ ಇಕ್ಕನ ಬನ್ನಿ ಅಂತ ಕರೆದಿದ್ದೆ. ಇವರು ಎಷ್ಟು ವರ್ಷದಿಂದ ಶೋಕ್ ಮಾಡ್ತಾ ಇದ್ದೀರಾ? 12 ವರ್ಷದಿಂದ ನೋಡಿ, 12 ವರ್ಷದಿಂದ ಶೋಕ್ ಮಾಡ್ತಾರೆ. ಒಳ್ಳೊಳ್ಳೆ ಅಕ್ಕಿನ ಇಕ್ಕಿ ಒಳ್ಳೊಳ್ಳೆ ಬ್ರೀಡ್ನ ಮಾಡಿ ಇಕ್ಕೊಂಡು ಇವತ್ತು ಶೋಕ್ ಮಾಡ್ಕೊಂಡು ಇವತ್ತು ನನ್ನ ದವಡಿಗೆ ಒಂದು 3-4 ಅಕ್ಕಿ ಒಳ್ಳೆ ಅಕ್ಕಿನೇ ಕೊಟ್ಟಿದ್ದಾರೆ. ಇಕ್ಕಳ್ಳಿ ಆಡಿರೋ ಅಂತ ಅಕ್ಕಿನೇ ಅಂತ ಹೇಳಿದರೆ ತುಂಬಾ ಸಂತೋಷ. ನಮ್ಮ ದವಡಿಗೆ ಬಂದಿದ್ದು ಈಗೇನಿಲ್ಲ. ನಿಮಗೆ ಈ ಅಕ್ಕಿ ಈಗ ಇಲ್ಲಿ ಬಿಟ್ಟಿದ್ದೀನಲ್ವಾ, ಈ ಅಕ್ಕಿಗಳು ಬಿಟ್ಟಿದ್ದೀನಿ, ತೋರಿಸ್ತೀನಿ ನಿಮಗೆ ರಿಯಾಲಿಟಿ ಅಂತ ಏನು ಅಂತ ಜನಕ್ಕೆ ಬರ. ನೋಡಿ, ಈಗ ದೊಡ್ಡ ಕಣ್ಣಿನ ಬಗ್ಗೆ ಹೇಳುವಂತಾರೆ. ಇವಾಗ ಹಳೆ ಶಬ್ದದಲ್ಲಿ ಏನ್ ಮಾಡ್ತಾರೆ, ಇದೇ ತರ ಕಣ್ಣಿನ ಬಗ್ಗೆ ಹೇಳಕ್ಕಾಗಲ್ಲ. ಕಣ್ಣಿನ ಬಗ್ಗೆ ಯಾರು ಅಷ್ಟು ತಲೆ ಕೆಸ್ಕೊಬೇಡಿ ಅಂತ ಎಷ್ಟೇ ದೌಡಿ ಹೇಳ್ತೀನಿ ಏನಕ್ಕೆ ಅಂತ ಹೇಳ್ತೀನಿ. ಒಂದೇ ಕಣ್ಣಲ್ಲಿ ಅಕ್ಕಿ ಆಡೋದಿಲ್ಲ, ಒಂದೇ ಕಣ್ಣನ್ನ ಸೆಲೆಕ್ಟೆಡ್ ಮಾಡ್ಬೇಡ್ರಿ. ಗಿರಾಬಾಜು ಅಕ್ಕಿ ಶೋಕ್ ಮಾಡ್ತೀನಿ ಅಂದ್ರೆ ಹೊಸ ಶೋಕ್ದವ್ರು ಯಾವ ತರ ಬರಬೇಕು, ಯೂಟ್ಯೂಬ್ ನೋಡ್ಕೊಂಡೆ ಅದನ್ನ ಬರಬಾರ್ದು. ಯೂಟ್ಯೂಬ್ ಅಲ್ಲಿ ಹೇಳ್ದಂಗೆ ಸತ್ಯ ಅಲ್ಲ. ರಿಯಾಲಿಟಿ ಎಷ್ಟೇ ದೊಡ್ಡ ಏನು ಅಂತ ಇಲ್ಲಿ ಕನ್ಫರ್ಮ್ ಆಗಿ ಹೇಳ್ಕೊಡ್ತೀನಿ. ಒಂದೇ ಕಣ್ಣು, ಒಂದೇ ಪ್ಯಾಟ್ರನ್, ಒಂದೇ ಬಾಡಿ ಯಾವ ಅಕ್ಕಿನೂ ಇರೋದಿಲ್ಲ. ಅದನ್ನು ಈಗ ತೋರ್ಸ್ಕೊಡ್ತೀನಿ. ನೋಡಿ, ಇಲ್ಲಿ ಕೂತಿರೋ ಎಲ್ಲ ಆಡಿರೋ ಅಕ್ಕಿ. ನೋಡಿ, ಇದು ತೋರ್ಸಪ್ಪ, ಇದು ಆಡಿರೋ ಅಕ್ಕಿನ ತೋರ್ಸ್ತಾ ತೋರ್ಸ. ನೋಡಿ, ಈಗ ಈ ಅಕ್ಕಿ ಇಟ್ಕೊಳ್ಳಿ, ಕಣ್ಗಳು ನೋಡಿ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಓಪನ್ ಆಗಿ ಹೇಳಿ. ಕಣ್ಣು ಒಂದೇ ತರ ಇದೆಯಾ, ಚೇಂಜ್ ಇದೆಯಾ, ನೀವೇ ಹೇಳಿ. ಇಟ್ಕೊಂಡಿ ಕಣ್ಣುಗಳನ್ನೆಲ್ಲ ನೋಡ್ಬಿಟ್ಟೆ ನೀವ್ ಹೇಳ್ರಿ, ಜನ ಮುಂದೆ ಹೇಳೋಣ ಅದೇನು ಅಂತ. ನೋಡಿ ನೋಡಿ, ಕಣ್ಣು ಪ್ಯಾಟ್ರನ್ ಎಲ್ಲಾಕಿ ಒಂದೇ ತರ ಇದೆಯಾ, ಇಲ್ಲ ಕಣ್ಗಳು ಚೇಂಜ್ ಇದೆಯಾ, ಅದು ನೀವೇ ಹೇಳಿ ರಿಯಾಲಿಟಿಯಾಗಿ. ತೋರ್ಸಪ್ಪ ತೋರ್ಸ. ಇದು ಈ ಕಣ್ಣನ್ನು ತೋರಿಸಿ ಒಂದ್ಸತಿ ನೋಡಿ. ಕಣ್ಣು ತೋರ್ಸಲ್ಲ ನಾನು, ಅದು ತೋರಿಸ್ಬಿಡೋಣ ಅವ್ರಿಗೆ ಒಂದ್ಸತಿ. ತೋರಿಸಿದ್ದೀವಿ ಕಣ್ಗಳು. ನೋಡ್ರಾ, ಇದ್ರ ನೋಡಿ, ಇದ್ರದ್ದು ಕಣ್ಣು ತೋರಿಸಿ. ನೋಡಿದ್ರಾ, ಇದ್ರದ್ದು ನೋಡಿ. ಇಲ್ಲೊಬ್ರವ್ರೆ, ಇಲ್ಲೊಬ್ರು ಡನ್ ಅವ್ರೆ, ನಮ್ಮ ಫೇವ್ರೆಟ್. ಬರಮ್ಮ ಕಣ್ಣು ತೋರಿಸಿ. ಇದ್ರದ್ದು ಕಣ್ಣು ತೋರಿಸಿ. ನೋಡಿದ್ರ? ಈಗ ಈ ಅಕ್ಕಿ ನೋಡಿದ್ರಲ್ಲ ನೀವು, ನಿಮ್ಗೆ ಈ ಅಕ್ಕಿಗಳು ಎಲ್ಲ ಪ್ಯಾಟರ್ನ್ ಒಂದೇ ಇದೆಯಾ, ಕಣ್ಗಳು ಚೇಂಜ್ ಇದೆಯಾ?
ಅಂತ ನೀವೇ ಹೇಳಿ ರಿಯಾಲಿಟಿಗೆ. ಈಗ ನೋಡಿದ್ರಲ್ಲ ಕಣ್ಣು ಎಲ್ಲಾ ತರ ಚೇಂಜ್ ಇದೆಯಾ ಇಲ್ಲ ಎಲ್ಲ ಒಂದೇ ತರ ಕಣ್ಗಳವ ಅಕ್ಕಿಲಿ ಅಂತ ಗಿರಾಬಾಜಲ್ಲಿ ಹೇಳ್ರಿ ನೋಡಿ. ಒಂದೇ ಕಣ್ಣು, ಒಂದೇ ಬಣ್ಣ, ಒಂದೇ ಪ್ಯಾಟರ್ನ್ ಅಂತ ಹೇಳ್ಕೊಂಡು ಹೋದ್ರೆ ಅಕ್ಕಿ ಶೋಕ್ ಇಲ್ಲಿರೋದ್ರಲ್ಲಿ ನೋಡಿದ್ರಲ್ಲ ಅದರಲ್ಲಿ ಯಾವ್ದು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಐತೆ ಹೊರತು ಎಲ್ಲ ಒಂದೇ ತರ ಇಲ್ಲ. ನಾನು ಏನ್ ಗೊತ್ತೆ ಎಸ್ಸೇದೊಳಗೆ ಕಣ್ಣು ನೋಡ್ಬೇಡ್ರಿ ಅಂತ ಹೇಳೋದು ನೋಡಿ. ಈ ಅಕ್ಕಿಗಳು ಆಡಿರೋವು ನನ್ನ ಹತ್ರ ಎಲ್ಲಾ ಅಕ್ಕಿ ಆಡಿರೋವೇ ಬಿಟ್ಟಿರೋದು, ಆಡ್ದಲ್ಲೇ ಇರೋ ಅಕ್ಕಿ ಬಿಟ್ಟಿಲ್ಲ ನಾನು ನೋಡಿ. ಇದು ಬಂದು ಕತ್ಲು ಮಾಡಿತ್ತು ನಮ್ಮ ಹತ್ರ. ಒಂದ್ ಗಂಟೆ ದಸ್ತ ಮಾಡಿದಾಗ 1 ಗಂಟೆ ದಸ್ತ ಮಾಡಿದೆ, ಇದು ಕತ್ಲಾಗ ಹೊಂಟೋಯ್ತು ಅಕ್ಕಿ. ಅಂದ್ರೆ ಒಂದ್ 7 ಅವರ್ 7:45 ಅವರ್ 10 ಅವರ್ 8 ಅವರ್ 7 ಅವರ್. ನನ್ನ ಮಗ ಬಿಟ್ಟಿರೋದು 5 ಅವರ್ 25 ನಿಮಿಷ 6 ಅವರ್ 40 ಎಲ್ಲ ಆಡಿರೋ ಅಕ್ಕಿಗಳು ನಾನು ಬಿಟ್ಟಿರೋದು. ಈಗ ನಿಮ್ಗೆ ನೀವು ಕೇಳ್ತಾ ಇರೋದಕ್ಕೆ ನಾನು ನಿಮ್ಗೆ ಬನ್ನಿ ರಿಯಾಲಿಟಿಗೆ ಕೊಡೋಣ ನಿಮ್ಗೆ ಏನು ಪ್ರಶ್ನೆ ಅಂತ ನೋಡಿ. ಕೆಲವು ಅಕ್ಕಿ ಶಕಲ್ ಚೇಂಜ್ ಆಗ್ಬೇಕು. ಏನ್ ಚೇಂಜ್ ಆಗ್ಬೇಕು ಅಂತ ನಾನು ಕೇಳ್ತೀನಿ, ನೀವು ಕೇಳಿರೋದ್ರಿಂದ. ಏನ್ ಚೇಂಜ್ ಆಗ್ಬೇಕು ಅಂದ್ರೆ ಗಿರಾಬಾಜು ಶೋಕ ಮಾಡಕ್ ಬರ್ತಾರ. ಫಸ್ಟ್ ಗಿರಾಬಾಜು ಅಂದ್ರೆ ಏನು ಅಂತ ತಿಳ್ಕೊಬೇಕು. ಹೊಸ ಶೋಕ್ ಇಲ್ಲ ಫ್ಯಾನ್ಸಿ ಶೋಕ್ ಮಾಡ್ತಾರ, ಇಲ್ಲ ಓಮ ಶೋಕಿ ಮಾಡ್ತಾರ, ಇಲ್ಲ ದೇಡಕ್ಕಿ ಶೋಕ್ ಮಾಡ್ತಾರ. ಅವ್ರು ಯಾವ ಅಕ್ಕಿಗೆ ಬರ್ತಾರೆ ಅಂತ ಬರ್ಬೇಕು ಅವರು. ಎರಡನೇದು ಬಂದ್ರೆ ಗಿರಾಬಾಜ್ ಶೋಕ್ ಬರ್ತಾರೆ ಅಂತ ಅನ್ಕೊಳ್ಳೋಣ. ಅವ್ರಿಗೆ ಉತ್ತರ ಈಗ ಇದು ಕೊಡೋದು ನಾನು. ಗಿರಾಬಾಜ್ ಶೋಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ, ಕಣ್ಣು ಇದೇ ತರ ಕಣ್ಣು, ಇದೇ ತರ ಅಕ್ಕಿ ಆಡೋದು, ಇದೇ ತರ ರೆಕ್ಕೆ ಇರಬೇಕು, ಇದು ಮುಂದೆ ಬಂದಿರಬೇಕು, ಇದು ಕೆಳಗಿರ್ಬೇಕು, ಇದು ಹಿಂಗಿರ್ಬೇಕು ಬಾಲ, ಈ ತರ ಕೈ ಇಲ್ಲಿ ಹಳ್ಳ ಇರಬೇಕು, ವೈಬ್ರೇಷನ್ ಇರಬೇಕು, ಆಮೇಲೆ ಅಕ್ಕಿ ಇದು ಫಿಟ್ನೆಸ್ ಇರ್ಬೇಕು, ಅದೆಲ್ಲ ಹೇಳ್ತಾರೆ. ಕೇಳಿರ್ತೀರ ನೀವು ನೋಡಿರ್ತೀರ ಅಲ್ವಾ. ನಾನು ಅದನ್ನ ಏನ್ ಕೇಳ್ತೀನಿ ಆತರ ಅಂತಂದ್ರೆ ನೋಡಿ, ಗಿರಾಬಾಜ್ ಶೋಕ್ ಬರೋರು ಹೊಸಬ್ರು, ನೀವು ಫಸ್ಟ್ ಅಕ್ಕಿ ಸಾಕದ್ ಕಲಿಬೇಕು. ಮತ್ತೆ ಎಲ್ಲ ಅಕ್ಕಿನ ಪ್ರೀತಿಸ್ಬೇಕು. ಆಕಾಶಕ್ಕೆ ಬಿಟ್ಟು ಅಕ್ಕಿ ಆಡ್ಸಂತ ಕಲಿಬೇಕು. ಎಲ್ಲ ಅಕ್ಕಿ ಆಡ್ತವೆ, ಒಂದೇ ಸ್ಟೈಲಲ್ಲಿ ಒಂದೇ ತರ ಕಣ್ಣೀರ್ ಅಕ್ಕಿ ಆಡ್ತದ ತಪ್ಪು ನಮ್ ಲೆಕ್ಕದಲ್ಲಿ. ಯಾಕೆ ತಪ್ಪು ಅಂತ ಹೇಳ್ತೀನಿ, ಅದು ರಿಯಾಲಿಟಿ. ನೋಡಿ, ಅಕ್ಕಿ ಬಿಟ್ಟಿದ್ದೀನಿ, ಎಲ್ಲ ಆಡಿರವೆ ಸಿಲ್ಗೆ, ಎಲ್ಲ ಅಕ್ಕಿ ಆಡಿರವೆ, ಎಲ್ಲ ಕಣ್ಣು ಚೇಂಜು. ಮತ್ತೆ ಒಂದೇ ಕಣ್ಣಿಗೆ ಹೆಂಗ ನಾವು ರೇಟ್ ಕೊಡಕ್ಕಾಗುತ್ತೆ? ನಿಮ್ಗೆ ರಿಯಲ್ ಆಗಿ ಬಿಟ್ಟಿದ್ದೀನಿ. ಇವಾಗ ನೋಡಿ, ಇದೇ ಟಾಪ್ ಇದೇ ಅಕ್ಕಿ ಈ ಕಣ್ಣೆ ಆಡ್ಸಿ ಅಂತ ಅಂದಾಗ ಹೊಸ ಶಬ್ದ ಬರೋನು ಅದನ್ನೇ ಹುಡುಕ್ತಾ ಇರ್ತಾನೆ. ಈ ಅಕ್ಕಿ ಬಗ್ಗೆ ಗಮನ ಇರಲ್ಲ ಅವನಿಗೆ. ನಾವು ಹೊಸ ಶಬ್ದ ನೀವೇ ಆಗ್ಲಿ, ಇವ್ ನೀವೇನ್ ಹೇಳ್ಕೊಡ್ತೀರಾ ಹೊಸ ಶಬ್ದರಿಗೆ? ಇವ್ ನೋಡಪ್ಪ ಅಕ್ಕಿ ಗಿರಾಬಾಜ್ ಶೋಕ್ ಬದ್ಯ ಅಕ್ಕಿ ತಗೊಂಬ, ಫಸ್ಟ್ ನಿಮ್ ಮನೆ ದವಡಿಲಿ ಇಕ್ಕು, ಅಕ್ಕಿನ ಫಸ್ಟ್ ಕಳ್ಳ ಮಾಡು, ನೀಟಾಗಿ ಇಕ್ಕು, ಅಕ್ಕಿ ಆಕಾಶಕ್ಕೆ ಬಿಟ್ಟು ಅಕ್ಕಿ ಯಾವ ತರ ಆಡ್ತದೆ ನೋಡ್ಬಿಟ್ಟು ರೆಕ್ಕೆ ಹೊಡೆದಿಕ್ಕು ಅಂತಾನೆ ಹೇಳ್ತೀರಾ ಅಲ್ವಾ? ಅದೇ ತಾನೇ ರಿಯಾಲಿಟಿ. ಅಕ್ಕಿ ತಂದ್ಬಿಟ್ಟು ಹಿಂಗ್ ನೋಡ್ಬಿಟ್ಟು ಕಣ್ಣು, ಇದು ರಿಂಗ್ಸ್ ಹಿಂಗಿದೆ, ಇದ್ರಲ್ಲೇ ರೆವೆ ಕಣ್ಣು, ಪುತ್ಲಿ ಎಳಿತದೆ. ಆಮೇಲೆ ಕೆಲವ್ರು ಹೇಳ್ತಾರೆ ಚಿಕ್ಕದ್ ಮಾಡ್ಕೊಂಡ್ಬಿಡ್ಬೇಕು ಪುತ್ಲಿ. ಆಯ್ತು ಅಂತ ಪುತ್ಲಿ ತಂದ್ಕೊಡ್ತೀನಿ, ಚಿಕ್ಕದ್ ಮಾಡ್ಕೊಂಡು ಕತ್ಲು ಮಾಡ್ಬಿಡ್ತದ. ನಿಮ್ ಲೆಕ್ಕ ನೀವು ಶೋಕ್ ಮಾಡಿದ್ರ 12 ವರ್ಷ, ಅದು ಕಣ್ಣು ಆಡ್ಸ್ಕೊಳ್ಳಿ, ಅವ್ರವ್ರ ಲೈಕಲ್ಲಿ ಕಣ್ಣು ಆಡ್ಸ್ಕೊಳ್ಳಿ. ನಾನು ಅದ್ರ ಬಗ್ಗೆ ಹೇಳಲ್ಲ. ಒಂದೇ ಕಣ್ಣು ಟಾಪ್ ಅಂತ ಹೇಳ್ಬೇಡ್ರಿ. ಗಿರಾಬಾಜಿಗೆ ಬರೋರಿಗೆ ನೋಡಪ್ಪ ಎಲ್ಲ ಅಕ್ಕಿ ಹಿಡೀರಿ, ನಿಮ್ಗೆ ಯಾವ ಬಣ್ಣ ಇರುತ್ತೆ, ಗಿರಾಬಾಜಿ ಏಟ್ ಇದೆಯಾ, ಪ್ಯಾಟರ್ನ್ ಒಳ್ಳೆ ಕೈ ಐತಾ, ಅದೆಲ್ಲ ನೋಡಿ ಇಕ್ಕಂಡು ಆಕಾಶಕ್ಕೆ ಬಿಟ್ಟು ಜಡ್ಜ್ ಮಾಡಿ ಅಕ್ಕಿ ಇಕ್ಕಳ್ರಿ. ಯಾವ್ದು ಯಾವ ಕಣ್ಣಾರ ಆಗಿರ್ಲಿ ಅಂತ ನಾನು ಹೇಳೋದು. ಯಾಕೆ ಕಣ್ಣಾರ ಅಂದ್ರೆ ಕಣ್ಣು ಒಂದೇ ತರ ಇರೋದೇ ಇಲ್ಲ. ಯಾವ ಗಾಡಿಗೆ ಇವಾಗ ನಿಮ್ ಗಾಡಿಗೆ ಎಷ್ಟಕ್ಕಿ ಬಿಟ್ಟಿದ್ರ? 40 ಅಕ್ಕಿ ಬಿಟ್ಟಿದ್ದೀರಲ್ವಾ? ಆಡ ಅಕ್ಕಿ ಎಷ್ಟವೆ? 40 ಅಕ್ಕಿನೂ ಆಡ ಅಕ್ಕಿನೇ ಬಿಟ್ಟಿದ್ದೀರಾ? 10 ಅಕ್ಕಿ ಆಡ್ತವೆ. ನೀವ್ ಹೇಳ್ದಂಗೆ ನೋಡಿ 10 ಅಕ್ಕಿ ಆಡ್ತವೆ. 10 ಅಕ್ಕಿ ನಿಮ್ ದೌಡಿಗೆ ಹೋಗೋಣ ನಾವು. 10 ಅಕ್ಕಿ ಆಡಿರವೆ. ಒಂದು 7 ಅವರ್ ಆಡಿರ್ತದೆ, ಒಂದು 8 ಅವರ್ ಆಡಿರ್ತದೆ, ಒಂದು 5 ಅವರ್ ಆಡಿರ್ತದೆ, ಒಂದು 4 ಅವರ್ ಆಡಿರ್ತದೆ, ಒಂದು 9 ಅವರ್ ಆಡಿರ್ತದೆ. ಆ ತರ ಇಕ್ಕಿರ್ತೀರ ನಿಮ್ ದೌಡಿಗೆ. ಯಾರ ದೌಡಿಗೆ ಹೋಗೋಣ? ಬೆಂಗಳೂರಲ್ಲಿ ಹಂಗೆ ಇಕ್ಕಿರ್ತಾರೆ ತಾನೆ. ಹಂಗೆ ಇಕ್ಕಿರ್ಬೇಕಾರೆ ಅವ್ರ ದೌಡಿಲಿ ಅಕ್ಕಿ ಎಲ್ಲ ಬಿಡ್ಲಿ. 10 ಅಕ್ಕಿ ಆಡ್ತವೆ. ನೀವ್ ಹೇಳ್ದಂಗೆ ನೋಡಿ 10 ಅಕ್ಕಿ ಆಡ್ತವೆ. 10 ಅಕ್ಕಿ ನಿಮ್ ದೌಡಿಗೆ ಹೋಗೋಣ ನಾವು. 10 ಅಕ್ಕಿ ಆಡಿರವೆ. ಒಂದು 7 ಅವರ್ ಆಡಿರ್ತದೆ, ಒಂದು 8 ಅವರ್ ಆಡಿರ್ತದೆ, ಒಂದು 5 ಅವರ್ ಆಡಿರ್ತದೆ, ಒಂದು 4 ಅವರ್ ಆಡಿರ್ತದೆ, ಒಂದು 9 ಅವರ್ ಆಡಿರ್ತದೆ. ಆ ತರ ಇಕ್ಕಿರ್ತೀರ ನಿಮ್ ದೌಡಿಗೆ. ಯಾರ ದೌಡಿಗೆ ಹೋಗೋಣ? ಬೆಂಗಳೂರಲ್ಲಿ ಹಂಗೆ ಇಕ್ಕಿರ್ತಾರೆ ತಾನೆ. ಹಂಗೆ ಇಕ್ಕಿರ್ಬೇಕಾರೆ ಅವ್ರ ದೌಡಿಲಿ ಅಕ್ಕಿ ಎಲ್ಲ ಬಿಡ್ಲಿ, ನಿಮ್ ದೌಡಿಲಿ ಬಿಡ್ಲಿ. ನಿಮ್ಮ ದೌಡಿಲಿ ಎಲ್ಲ ಒಂದೇ ತರ ಕಣ್ಣವ, ಒಂದೇ ತರ ಪ್ಯಾಟರ್ನ್ ಅವ, ಒಂದೇ ಬಣ್ಣ ಅವ. ಒಂದೊಂದ್ ತರ ಐತೆ, ಒಪ್ಕೊತಾ ಇದ್ರ ಅಂದ್ರೆ ಪ್ಯಾಟರ್ನ್ ಒಂದೇ ತರ ಐತೆ, ಎಲ್ಲ ಚೇಂಜ್ ಅವ. ಅದು ಚೇಂಜ್ ಐತೆ. ಬಣ್ಣ ಎಲ್ಲ ತರ ಚೇಂಜ್ ಇದೆ ನಿಮ್ ದೌಡಿಲಿ ಅಲ್ವಾ? ನಿಮ್ ದೌಡಿಗೆ ಬರೋಣ. ನಿಮ್ ದೌಡಿಲಿ ಎಲ್ಲಾ ಕಣ್ಣು ಚೇಂಜ್,
ಎಲ್ಲಾ ತರ ಬಣ್ಣದಲ್ಲ ಇದೆ, ಎಲ್ಲಾ ಪ್ಯಾಟರ್ನ್ ಅಕ್ಕಿ ಆಡವೆ ಅಂತ ಹೇಳ್ತಾ ಇದ್ರ. ಅಂದ್ರೆ ಶೋಕ್ ಏನ್ ಹೇಳ್ಕೊಡ್ಬೇಕು ನಾವು ಬರೋನಿಗೆ? ಫಸ್ಟ್ ನೀವು ಕಣ್ಗಳು ನೋಡ್ಬೇಡ್ರಯ್ಯ. ಗಿರಾಬಾಜ್ ಅಕ್ಕಿ ಅಂದ್ರೆ ಏಟ್ ಮಾಡ ಅಂತ ಅಕ್ಕಿ ರೆಕ್ಕೆ ಶುದ್ಧವಾಗಿ ನೋಡಿ. ಇದೊಂಥರ ರೆಕ್ಕೆ ತೋರಿಸ್ತೀವಿ ನೀವೇ ಬೇಕಾದ್ರೆ. ಇದೊಂಥರ ರೆಕ್ಕೆ ಇಟ್ಕೊಳ್ಳಿ ನೋಡಿ. ಈ ರೆಕ್ಕೆ ನೋಡ್ರಿ, ಇದು ನೋಡಿ ಫುಲ್ ವೈಬ್ರೇಷನ್, ಏನು ಕತ್ಲು ಮಾಡ್ಬಿಡಲ್ಲ. ವೈಬ್ರೇಷನ್ ಇದ್ದಿಸಕ್ಕೆ ಒಳ್ಳೆ ಅಕ್ಕಿ ನೋಡಿ. ಈ ಪ್ಯಾಟ್ರನ್ ಇದು ಇಟ್ಕೊಳ್ಳಿ ನೋಡಿ. ನೋಡಿ ಇದ್ರಲ್ಲಿ ಬರಪ್ಪ, ಇದ್ರ ರೆಕ್ಕೆ ನೋಡ್ರಿ, ಇದ್ರ ರೆಕ್ಕೆ ನೋಡಿ, ಮತ್ತೆ ಇದ್ರ ರೆಕ್ಕೆ ನೋಡಿ. ಇದು ರೆಕ್ಕೆ ನೋಡ್ರ, ಇದ್ರ ಬಾಡಿನೇ ಒಂಥರ ನೋಡಿ. ಇದು ರೆಕ್ಕೆ ತೋರ್ಸಪ್ಪ ನೋಡಿ. ಇದು ರೆಕ್ಕೆ ನೋಡ್ರಿ, ಸುಮ್ಮನೆ ತೋರ್ಸೋ ರಿಯಾಲಿಟಿ ನೋಡಿ. ಇದು ರೆಕ್ಕೆ ನೋಡಿ. ಮళ్ళీ ಇದು ನೋಡಿ, ಇದು ಹೆಂಗೈತೆ ಇದು ರೆಕ್ಕೆ ನೋಡಿ. ಇಲ್ಲಿ ತೋರ್ಸವೆಲ್ಲ ಬಾಲನು ಅಷ್ಟೇ, ಯಾವ್ದೇ ತರವೇ ನೋಡಿದ್ರ. ಇವಾಗ ಇಷ್ಟಕ್ಕಿನ್ನು ಆಡ ಅಕ್ಕಿಗಳೇ ಬಣ್ಣ ಚೇಂಜು, ಪ್ಯಾಟರ್ನ್ ಚೇಂಜು, ಕಣ್ ಚೇಂಜು. ನಾವು ಹೊಸ ಶಬ್ದರಿಗೆ ಹೇಳ್ಕೊಡೋದಷ್ಟೇ. ರಿಯಾಲಿಟಿ ಶಬ್ದರ ಎಸೆದವಡಿ ಅಂದ್ರೆ ಏನಂತಂದ್ರೆ, ನೋಡಪ್ಪ ಬನ್ನಿ ಅಕ್ಕಿ ಸಾಕತ್ ಕಲೀರಿ. ಫಸ್ಟ್ ಅಕ್ಕಿ ಯಾವುದೇ ಆಗಲಿ, ಅದು ಒಳ್ಳೆ ಅಕ್ಕಿನ ಕೆಟ್ಟ ಅಕ್ಕಿನ ಯಾವಾಗ ಡಿಸೈಡ್ ಮಾಡೋದು ಅಂದ್ರೆ ನಿಮ್ ದವಡಿಗೆ ತನ್ನಿ. ಕಣ್ಣಲ್ಲಿ ನೋಡ್ತೀರಾ, ನೋಡಿ ನಿಮ್ ಕಣ್ಣು ಯಾವ್ದಾರ ಇಷ್ಟ ಆಗಲಿ ತಗೊಂಬನ್ನಿ. ಅಕ್ಕಿ ರೆಕ್ಕೆ ನೀಟಾಗಿರೋದು ಹೇಳ್ಕೊಟ್ಟಿದ್ದೀನಿ. ಮುಕ್ಕಾಲ್ ಬಾಲ ಫುಲ್ ಇರಬೇಕು, ಇಲ್ಲ ಫುಲ್ ಬಾಲಕ್ಕೆ ಇರಬೇಕು. ರೆಕ್ಕೆ ನೋಡಿ ಬಾಲನ್ನು ಹೇಳ್ಕೊಟ್ಟಿದ್ದೀನಿ. ಏನಂತ ನೋಡಿ, ಈ ತರ ಮುಕ್ಕಾಲಲ್ಲಿ ಇರಬೇಕು, ಇಲ್ಲ ಫುಲ್ ಬಾಲಕ್ಕೆ ಇರಬೇಕು. ಆ ತರ ಕೈಗಳು ಇಟ್ಕೊಂಬನ್ನಿ. ಅಕ್ಕಿ ಫಿಟ್ನೆಸ್ ಗಿರ ಏಟ್ ಒಂದು 5-6 ಹೊಡಿತದ. ಅರ್ಧ ಅಕ್ಕಿ ಎತ್ಕೊಂಬಂದ್ರೆ ಜೊತೆ ಮಾಡಿ ಅಕ್ಕಿಗಳು ಪಟ್ಟ ಬಿಡಿ ಆಡ್ತಾ ಒಂದು 5 ಅವರ್ ಮೇಲೆ ರೀಚ್ ಮಾಡ್ತಾ ರೆಕ್ಕೆ ಹೊಡೆದೆ ಬ್ರೀಡ್ ಮಾಡ್ತಾ ಇಕ್ಕೊಂಬನ್ನಿ. ನಿಮ್ ಕಣ್ಣಾರ ನೋಡಿರ್ತಿಲ್ಲ. ಆಮೇಲೆ ಕಣ್ಗಳು ಯಾವ್ದಾರಲ್ಲಿ ಚೇಂಜ್ ಇರ್ತವೆ. ನೀವು ಯಾರೇ ಟಾಪ್ ಅಂತ ಹೋಗ್ರಿ, ಅವ್ರ ಮನೇಲಿ 150, 100 ಅಕ್ಕಿ ಇಕ್ಕಿರ್ತಾರೆ. ಒಂದೇ ಕಣ್ಣು ಅಕ್ಕಿ ಇರಲ್ಲ. ಮತ್ತೆ ಒಂದೇ ಕಣ್ಣು ಯಾಕೆ ಹೇಳ್ತೀರಾ? ಈ ಕಣ್ಣಲ್ಲೇ ಆಡೋದು, ಇದ್ರಲ್ಲೇ ಹಿಂಗೆ ಅದ್ಯಾಕೆ ಹೇಳ್ತೀರಾ? ಅದು ಹೇಳ್ಬೇಡ್ರಿ. ಎಲ್ಲ ಅಕ್ಕಿ ಚೇಂಜ್ ಆಯ್ತು, ಎಲ್ಲ ಅಕ್ಕಿನ. ಆಮೇಲೆ ಅವ್ರ ಮನೇಲಿ 10 ಅವರ್, 12 ಅವರ್, 13 ಅವರ್ ಬಿಟ್ಟವ್ರೆ. ಒಂದೇ ಕಣ್ಣು ಇರೋದೇ ಇಲ್ಲ, ಒಂದೇ ಪ್ಯಾಟರ್ನ್ ಇರೋದಿಲ್ಲ. ನಾನಾ ತರ ಪ್ಯಾಟರ್ನ್, ನಾನಾ ತರ ಕಣ್ಣಿರ್ತದೆ. ಮತ್ತೆ ಏನಂತ ಹೇಳ್ಕೊಡ್ಬೇಕು ಹೊಸ ಶಬ್ದರಿಗೆ? ನೋಡಪ್ಪ, ನೀನ್ ಗಿರಾಬಾಜ್ ಅಕ್ಕಿ ಸಾಕ್ಬಿಡಿ, ಏಟ್ ಮಾಡೋ ಅಂತ ಅಕ್ಕಿ, ಒಳ್ಳೆ ಅಕ್ಕಿ, ಯಾವುದೇ ಕಣ್ಣಾಗ್ಲಿ ಲೈಕ್ ಮಾಡ್ಕೊಂಬ. ಅಕ್ಕಿ ಆಕರ್ಷಿಕ್ ಬಿಡು. ನೀನು ಹೊಸ ಶಬ್ದರು, ನೀನು ರಿಯಾಲಿಟಿ ಅನುಭವಿಸ್ಬಿಟ್ಟೆ. ನೀನ್ ದೌಡಿಲಿ ಅಕ್ಕಿ ಎಲ್ಲ ಕಣ್ಣು ಲೈಕ್ ಮಾಡು. ನೀನ್ ನಮ್ ದಾಡಿ ಮೇಲೆ ಯಾವಾಗ ನೀನ್ ಆಡಿ ನೋಡ್ತಾ ಆ ಕಣ್ಗಳು ನೋಡಿರ್ತೀಯ ನೋಡಿ. ಆ ಕಣ್ಣು ನೋಡೋದು ಏನ್ ಗೊತ್ತಾ? ಕೆಲವರು ನಿಮ್ ದೌಡಿಲಿ ಒಂದ್ಕಿನ್ನ ನನ್ನ ದೌಡಿಲಿ ಈ ತರ ಕಣ್ಣಿದೆ. ನಾನು ಇದೇ ಆಡಿರೋದನ್ನ ಅಬ್ಸರ್ವ್ ಮಾಡಿರ್ತೀನಿ. ಇದು ಅಬ್ಸರ್ವ್ ಮಾಡಿ ನಾನೇನ್ ಮಾಡ್ತೀನಿ, ನೋಡಿ ಆಡಿರೋ ಅಕ್ಕಿ ಈ ತರ ಪ್ಯಾಟರ್ನ್ ಇದೆಲ್ಲ ನೋಡಿರ್ತೀನಿ. ನಾನೇನ್ ಮಾಡ್ತೀನಿ, ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡೆ ನೋಡೋಣ. ಹಾಲ್ಗಣ್ಣು ಬಾದಾಮಿ ಕಲರ್ ಇರ್ಬೇಕು, ಕಣ್ಣು ರೆವೆ ಇರ್ಬೇಕು, ಬ್ಲಾಕ್ ಪುತ್ಲಿ ನೀಟಾಗಿ ರೌಂಡಿಗೆ ಇರ್ಬೇಕು, ಹಿಂಗೆಲ್ಲ ಹೇಳ್ಕೊಟ್ಬಿಡ್ತೀವಿ ನಾವು. ಅದೇಕೆ ನಮಗೆ ಅಷ್ಟೇ, ಬೇರೆ ದೌಡಿಲಿ ಹಂಗೆ ಇರೋದು. ಅದು ಬೇಡ. ಕಣ್ಣು ಹೊರಟು ಇರೋದು ಆಡೈತೆ ನನ್ನ ಹತ್ರ, ತೋರಿಸ್ತೀನಿ. ಅನಾರಿ ಇರೋದು ಆಡ್ಬಿಡೋದು, 6 ಗಣ್ಣು ಆಡೈತೆ. ಅಂದ್ರೆ ನಾವು ಹೊಸ ಶಬ್ದಕ್ಕೆ ಹೇಳ್ಕೊಂಡ್ ಬರ್ಬೇಕು ಅಂದ್ರೆ ನಾವು ಹಳೆ ಶಬ್ದ ಬಿಡಿ, ಅದು ಅನುಭವ ಇರ್ತದೆ, ನಾವು ಮಾಡ್ಕೊಳ್ಳೋಣ. ನಮ್ ಕಣ್ಣು ಯಾವ್ದಾರ ಇರ್ತದೆ ನಾವು ಇಕ್ಕೊಳ್ಳೋಣ. ನಮ್ಗೆ ಹೊಸ ಶಬ್ದ ಗೊತ್ತಾಗೋದಿಲ್ಲ. ಜಾತಿ ಬಗ್ಗೆ ಆನೆಕಲ್ಲು, ಚಂಪೆ, ಈ ಮೆರವಣಿಗೆ ಏನೋ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಬಂದ್ಬಿಡ್ತಾರೆ. ಅದು ಬರ್ಬೇಡ್ರಯ್ಯ, ರಿಯಾಲಿಟಿ ಶೋಕ್ ಬನ್ನಿ ಅಂತ. ನಾನ್ ಕಣ್ಣಿನ ಬಗ್ಗೆ ಪದೇ ಪದೇ ಹೇಳೋದಕ್ಕೆ ಅಂತಂದ್ರೆ, ಯಾವುದೇ ಕಣ್ಣ ಒಂದೇ ಕಣ್ಣ ಟಾಪ್ ಅಂತ ಹೋಗ್ಬೇಡಿ. ಎಲ್ಲಾ ಕಣ್ಣಲ್ಲೂ ಅಕ್ಕಿ ಆಡೈತೆ. ಎಲ್ಲಾ ಕಣ್ಣಲ್ಲೂ 12 ಅವರ್ ಐತೆ, 13 ಅವರ್ ಆಡೈತೆ, ಕತ್ಲಾಗ ಹೋಗಿರೋಂತ ಅವೇ. ಒಂದೇ ಕಣ್ಣು ಟಾಪ್ ಅಂತ ಮಾಡ್ಬೇಡ್ರಿ. ಯಾರೇ ಬಂದ್ರು ನೋಡಿ, ಗಿರಾಬಾಜ್ ಶೋಕ್ ಅಂತ ಅಂದ್ರೆ ಒಳ್ಳೆ ಅಕ್ಕಿಗಳು ತಗೊಳ್ಳಿ. ಕಣ್ಣು ಯಾವುದೇ ಇರಲಿ ಸೆಲೆಕ್ಟ್ ಮಾಡಿ, ಅದ್ರಲ್ಲಿ ಆಡೋ ಅಂತ ಗುಣಗಳವ. ಅಕ್ಕಿ ಆಕರ್ಷಕ್ ಬಿಟ್ರೆ ಬಂದಲ್ಲಿ ಆಡ್ತದ, ಮುಕ್ಕಲಲ್ಲಿ ಆಡ್ತದ, ಕೆಳಕೈಯಲ್ಲಿ ಆಡ್ತದ. ಆಟ ಹೆಂಗೈತೆ, ಏಟ್ ಹೆಂಗ್ ಮಾಡುತ್ತೆ, ಅವೇ ಅಂತ ಕಲೀರಿ. ಅದನ್ನ ಹೇಳ್ಕೊಡ್ತೀವಿ. ಆ ತರ ನಾವು ಕಣ್ಣನ್ನ ನೋಡ್ಬೇಡ್ರಿ. ಕಣ್ಣನ್ನ ಎಸೆ ದವಡಿ ನೋಡೋದಿಲ್ಲ. ಆಮೇಲೆ ಪ್ಯಾಟರ್ನ್ಗಳು ನೋಡಲ್ಲ. ಪ್ಯಾಟರ್ನ್ ನಾವು ನೋಡ್ತೀವಿ ಅಂದ್ರೆ ಅಕ್ಕಿ ಫಿಟ್ನೆಸ್ ಆಗಿದ್ಯಾ, ಆಡಕ್ಕೆ ಶುದ್ಧವಾಗಿದ್ಯಾ, ಅದ್ರಲ್ಲಿ ಏಟ್ ಇದೆಯಾ ಅಂತವೆಲ್ಲ ನೋಡೋದು ಸೆಲೆಕ್ಷನ್ ಹೇಳ್ಕೊಡ್ತೀವಿ. ಇದೇ ಕಣ್ ಟಾಪ್ ಅನ್ನೋದು 100ಕ್ಕೆ 100 ಸುಳ್ಳು. ನಿಮ್ಗೆ 12 ವರ್ಷ ಸರ್ವಿಸ್ ಅಂತೀರಾ, ನಿಮ್ ಓಪನ್ ಆಗಿ ಹೇಳ್ರಿ. ನೀವ್ ಹೇಳೋದು ನಿಜ ಅಣ್ಣ, ಇಲ್ಲ ಏನಾದ್ರು ಇದು ಡೌಟ್ ಇದ್ರೆ ಕೇಳಿ. ನೀವ್ ಹೇಳೋ ಮಾತಲ್ಲಿ ಈಗ ಬರೋರಿಗೆ ನೆಕ್ಸ್ಟ್ ಜನರೇಷನ್ ಯಾರು ಅಕ್ಕಿ ಸಾಕ್ತಾರೆ ಅವ್ರಿಗೆಲ್ಲ ಇಲ್ಲಿ ಬೇಕಾಗಿರೋಂಥ ಇನ್ಫಾರ್ಮೇಶನ್. ಫಸ್ಟ್ ಆಫ್ ಆಲ್ ಇವಾಗೆಲ್ಲ ಏನ್ ಮಾಡ್ತಾವ್ರೆ, ಅವರೆಲ್ಲ ಒಂದು ಬಿಸ್ನೆಸ್ ತರ ಮಾಡ್ತಾವ್ರೆ. ಅದನ್ನ ಇಟ್ಕೊಂಡು ಅವ್ರ ಶೋಕಿ ಅಂತ ಮಾಡ್ತಾ ಇಲ್ಲ. ಬಿಸ್ನೆಸ್ ಮಾಡ್ಕೊಳ್ಳಿ, ಕಾಸಿಗೆ ಮಾಡ್ಕೊಳ್ಳಿ.
ರಿಯಾಲಿಟಿ ಹೇಳಬೇಕಲ್ವಾ ಅಣ್ಣ, ಜನಕ್ಕೆ. ಸತ್ಯ ಜನಕ್ಕೆ ಗೊತ್ತಾಗ್ಬೇಕು. ಈಗ ನೀವೇನೋ ಒಂದ್ ಹೇಳ್ತಾ ಇದೀರಾ ಅಂತಂದ್ರೆ ಅದ್ರಲ್ಲಿ ಒಂದು ಮ್ಯಾಟ್ರ್ ಐತೆ ಅನ್ನಂಗಿರ ನಾನು ಕೂತ್ಕೊಂಡು ಹೇಳ್ತೀನಿ. ಈಗ ಸುಮ್ಮನೆ ಕೇಳ್ತಾರೆ ಅಂದ್ಬಿಟ್ಟು ಏನೋ ಬಾಯಿ ಬಂದಿದೆ. ಇನ್ನೊಂದೇನಂದ್ರೆ ನೀವು ಕೇಳಕ್ಕೆ ನೀವೇನು ಹೊಸಬ್ರಲ್ಲ, ನೀವು 12 ವರ್ಷ ಶೋಕ್ ಮಾಡಿದಿರ ಅಂದ್ಮೇಲೆ ಸುಮಾರು ಅಕ್ಕಿ ಇಕ್ಕಿದ್ದೀರಾ. ಸುಮಾರು ಅಕ್ಕಿ ಆಕಾಶಕ್ಕೆ ಬಿಟ್ಟು ನೋಡಿ ಜಡ್ಜ್ ಮಾಡಿದಾಗ ನಿಮ್ಗೆ ಉತ್ತರ ನಾನು ಕೇಳ್ತಾ ಇದೀನಿ. ನಿಮ್ ದೌಡಿ ಏನಂತ ಅಣ್ಣ ನಿಮ್ಮ ಹತ್ರ 20ಕ್ಕೆ ಆಡೋದೈತೆ ಅಂತ ಹೇಳಿದ್ರಿ. ಈಗ 40ಕ್ಕೆ 20ಕ್ಕೆ ಆಡ ಅಂತ ಇಕ್ಕಿದ್ದೀನಿ ಅಂತ ಹೇಳಿದ್ರಿ. ನಾನ್ ನಿಮ್ ದೌಡಿಗೆ ಬರ್ತೀನಿ, ಅಕ್ಕಿ ಬಿಡ್ರಿ. ಒಂದೇ ಬಣ್ಣ ಅವ, ಮತ್ತೆ ಎಲ್ಲ ಅಕ್ಕಿ ಕಣ್ಣು ಒಂದೇ ಇದೆಯಾ, ಒಂದೇ ಪ್ಯಾಟರ್ನ್ ರೆಕ್ಕೆಗಳು ಇದೆಯಾ? ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಅಂದ್ಮೇಲೆ ಒಂದೇ ಟಾಪ್ ಅಂತ ಯಾಕೆ ಹೇಳ್ತೀರಾ? ಗಿರ ಬಾಜ್ ಅಕ್ಕಿ ಶೋಕ್ ಮಾಡೋಂಗೆ ಹೇಳ್ಕೊಂಡು ಎಲ್ಲ ಅಕ್ಕಿ ನೋಡಪ್ಪ ಆಡ್ತವೆ. ನಿಮ್ಗೆ ಆಡ್ಸೋ ವಿದ್ಯೆ ಕಲಿಬೇಕು, ಆಡ್ಸೋ ಅಂತದ್ದು ತಿಳ್ಕೋಬೇಕು, ಅಕ್ಕಿ ಆಕಾಶಕ್ಕೆ ಬಿಡ್ಬೇಕು, ಆಡೋರು ಈ ತರ ಇರ್ಬೇಕು ಅಂತ ಹೇಳ್ಕೊಡ್ಬೇಕು ಗೊತ್ತಿದ್ರೆ. ಇಲ್ಲ ಈ ತರ ಸೆಲೆಕ್ಷನ್ ಮಾಡಿ ಅಕ್ಕಿ ಬಿಟ್ಟು ನೋಡ್ರಿ ಅಂತಾನೆ ಹೇಳ್ಬೇಕು. ಈ ಕಣ್ಣೆ ಟಾಪು, ಈ ರೆಕ್ಕೆನೆ ಇರಬೇಕು, ಹಿಂಗೇ ಇರಬೇಕು ಅಕ್ಕಿ, ಇದೇ ಬಾಲ ಸಿಂಗಲ್ ಟೈಲ್ ಬಿಟ್ರೆ ಬೇರೆ ಬೇರೆ ಅಕ್ಕಿಗಳು ಆಡಿಲ್ವಾ? ನನ್ನ ಅಕ್ಕಿಲೇ ತೋರಿಸ್ತೀನಿ. ಇಲ್ಲೇ ಅವಲ್ಲ ಎಕ್ಸಾಂಪಲ್. ಅವಾಗ ಹಂಗಾರೆ ಈ ಅಕ್ಕಿನ ಟಾಪ್ ಒಂದೇ ಕ್ವಾಲಿಟಿ ಆಯ್ಕೆ ಮಾಡಿದ್ರೆ ಅವನು ಈ ಬೇರೆ ಅಕ್ಕಿ ಎಲ್ಲ ಹೆಂಗ್ ನೋಡ್ತಾನೆ? ಅವನು ನೋಡಲ್ಲ, ವೇಸ್ಟ್ ಆಯ್ತಾನೆ. ಅದಕ್ಕೆ ಎಲ್ಲಾದ್ರಲ್ಲೂ ಅನುಭವಿಸ್ಬೇಕು. ಅವ್ನು ಹೊಸ ಸೆಕ್ಟರ್ ಬರ್ತಾನಲ್ಲ, ಎಲ್ಲ ಅಕ್ಕಿನೂ ಬಿಟ್ಟು ಅನುಭವಿಸ್ಬೇಕು. ಅದ್ರಲ್ಲಿ ಯಾವ ಸೆಲೆಕ್ಷನ್ ಅಲ್ಲಿ ಅವ್ನ ದೌಡಿ ಮೇಲೆ ಆಡ್ತಾವ ಅವ್ನು ಹೊಡೆದಿಕ್ಕಂಡು ಅವ್ನು ಬ್ರೀಡ್ ಮಾಡ್ತಾ ಹೋಗ್ಬೇಕು. ಈ ಜಾತಿ ಬಗ್ಗೆ ಬ್ರೀಡ್ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ಟೈಮ್. ಇದಕ್ಕೆ ನಾನು ಹೇಳ್ತಾ ಇರೋದು ನಿಮ್ಗೆ ಕಣ್ಣು ಬಗ್ಗೆ ಹೇಳಿದ್ರಲ್ಲ, ಅದಕ್ಕೆ ಬನ್ನಿ ಮಾಡೋಣ. ನಿಮ್ಗೆ ಏನಾದ್ರು ಓಪನ್ ಮುಂದೆ ಜನ ಮುಂದೆ ನಿಮ್ಗೆ ಹೇಳ್ತಾ ಇರೋದು ಎಸ್ ದೌಡಿ ಸುಳ್ಳು ಅಂತ ಹೇಳ್ರಿ. ಇಲ್ಲ ಅಂದ್ರೆ ನಾನು ಹೇಳ್ತಾ ಇರೋದು ಕರೆಕ್ಟ್ ಅಂತ ಅಂದ್ರೆ ಸವಾಲು ಓಪನ್ ಪಿಕ್ಚರ್ಗೆ ಎಲ್ಲಾ ದೌಡಿಗೂ ಹೋಗೋಣ. ಯಾರ ಮನೇಲಿ ಅಕ್ಕಿ ಆಡವೆ ಎಲ್ಲಾರು ಬಿಡ್ಲಿ, ಎಲ್ಲ ಒಂದೇ ಕಣ್ಣಲ್ಲಿ ಅಕ್ಕಿ ಆಯ್ತಾ ಅಂತ ಹೇಳ್ಬಿಡೋಣ. ಇಲ್ಲ ಪ್ಯಾಟರ್ನ್ ಅಲ್ಲಿ ಒಂದೇ ತರ ಆಯ್ತಾ ನೋಡೋಣ. ಆ ತರ ಇರಕ್ಕೆ ಸಾಧ್ಯ ಇಲ್ಲ. ಯಾವ್ದೋ ಇದ್ರೆ 100ಕ್ಕೆ ಒಂದು 5 ಜೊತೆ ಸಿಗ್ಬೋದು ನಿಮ್ಗೆ. 98 ಚೇಂಜ್ ಇದ್ದೇ ಇರ್ತವೆ. ಇದು ಕಾಲ ಚೇಂಜ್ ಇರ್ತವೆ, ಕಣ್ಣಲ್ಲಿ ಚೇಂಜ್ ಇರ್ತವೆ, ಇಲ್ಲ ಅಕ್ಕಿ ರೆಕ್ಕೆಯಲ್ಲಿ ಚೇಂಜ್ ಇರ್ತವೆ, ಯಾವ್ದಾದ್ರು ಒಂದ್ರಲ್ಲಿ ಬಣ್ಣದಲ್ಲಿ ಚೇಂಜ್ ಇರ್ತದೆ, ಏನೋ ಇರ್ತದೆ. ಅಂತ ಅಕ್ಕಿನೆಲ್ಲ ನಾವು ರೇಪ್ದರ್ಗೋಳೆ ಟಾಪು, ಸಬ್ಜಗೋಳೆ ಟಾಪು ಆ ತರ ಹೇಳ್ಕೊಡೋದು ಬೇಡ. ಅಂದ್ರೆ ಬ್ರೀಡರ್ಗೆ ಬೇಕು ಅಂತ ಅಂದ್ರೆ ಸಬ್ಜಾ ರೇಕ್ದರ್ಗಳಲ್ಲಿ ಜೋಮಗಳಲ್ಲಿ ಮಾಡ್ಕೊಳ್ಳಿ ಫಸ್ಟ್. ಹಂಗೇಳನ್ನ ಇದು ಬಿಟ್ರೆ ಬೇರೆ ಆಡಲ್ಲ ಅನ್ನೋದು ಸುಳ್ಳು. ಆಡುತ್ತಾ ಇಲ್ವಾ? ಮಕ್ಷಿಲ್ ಆಡವೆ, ಗುಲ್ದಾರ್ ಆಡವೆ, ಚೀನಿಲ್ ಆಡವೆ, ತಾರದಲ್ಲಿ ಆಡವೆ ಅಂದ್ರೆ ನಾವು ಆಡ ಅಂತ ಕಲಿಬೇಕು. ಅದ್ರಲ್ಲಿ ಆಡೋ ಗುಣವ ಅಂತ ತಿಳ್ಕೋಬೇಕು. ಕಣ್ಣನ್ನ ನಾನು ಹಿಂಗೆ ನೋಡಿ ಈ ಕಣ್ ಟಾಪು ಇದ್ರಲ್ಲಿ ಆಡ್ಬಿಡುತ್ತೆ, ಇವೆಲ್ಲ ಹೇಳಕ್ ಸುಳ್ಳು ಅಂತ ಹೇಳೋದು. ಯಾಕೆಂದ್ರೆ ಈ ಅನುಭವ ಇರೋದ್ರಿಂದ ನಾನು ಅಕ್ಕಿ ಸುಮಾರು 1000 ಅಕ್ಕಿಗಳು ಸಾಕಿದ್ದೀನಿ, 1000 ಅಕ್ಕಿ 100 ಅಕ್ಕಿಗಳು ಬಿಟ್ಟಿದ್ದೀನಿ. ಆಕಾಶ ಆಡಿರೋ ಅಂತ ಅಕ್ಕಿನ ಅಬ್ಸರ್ವ್ ಮಾಡ್ತೀನಿ, ನಾನು ಅಬ್ಸರ್ವ್ ಮಾಡ್ತೀನಿ. ಏನಂತ ಬರ ಈಗ ನಾನು ಅಬ್ಸರ್ವ್ ಮಾಡ್ತೀನಿ, ಕಣ್ಣಿಟ್ಕೊಂಡು ಆಡ್ದಾಗ ನೋಡಪ್ಪ ಇದೊಂದು 8 ಅವರ್ ಆಡೈತೆ, ಕಣ್ಣು ಹೆಂಗಿದೆ, ರೆಕ್ಕೆ ಹೆಂಗಿದೆ ಎಲ್ಲ ಅಬ್ಸರ್ವ್ ಮಾಡ್ತೀನಿ. ನಾವು ಇದ್ರದ್ದು ಕೂಡ ಇನ್ನೊಂದು ಆಡ್ದಾಗ 7 ಅವರ್ 8 ಅವರ್ ಅದು ನೋಡ್ತೀನಿ, ಚೇಂಜ್ ಇರ್ತಾವೆಲ್ಲ. ಅದನ್ನು ಅನುಭವಿಸಿ ನಾನು ರಿಯಾಲಿಟಿ ಹೇಳ್ತೀನಿ. ಕೆಲವ್ರಿಗೆ ಏನಾಗುತ್ತೆ, ಈ ಅಪ್ಪ ಕಣ್ಣು ನೋಡಬೇಡ, ಬಾಲ ನೋಡಬೇಡ, ಇದು ನೋಡ. ಆಯ್ತು, ನಿಮ್ಗೆ ಇನ್ನೊಂದು ಡೌಟ್. ನೀವು ಕೇಳಿದ್ರಿ ಅವತ್ತೊಂದ್ ದಿವಸ ಕೇಳಿದ್ರಿ, ಹಿಂಗೆ ಹೇಳ್ಸ್ಬಿಟ್ರೆ ಅಣ್ಣ ಇಲ್ಲ 13 ಬಂದ್ರೆ ಅಣ್ಣ, 14 ಬಂದ್ರೆ ಅಣ್ಣ, 15 ಬಂದ್ರೆ ಏನ ಅಂತ ಕೇಳ್ತಾರೆ. ಚಾಲೆಂಜ್ ಮಾಡಿ ಹೇಳ್ತೀನಿ ಯಾರಿಗಾರ ಆಗಲಿ. ಏನೈತೆ ಆಯ್ತು 13 ಐತೆ, ಈಗ ಕತ್ಲು ಮಾಡ್ಬಿಡ್ತದ, ಇಲ್ಲ ಕಮ್ಮಿ ಆಡುತ್ತಾ, ಇಲ್ಲ 15 ಬರ್ತದೆ, 24 ಅವರ್ ಆಡ್ತದ, ಇಲ್ಲ ಇದ್ರಲ್ಲಿ ಅಕ್ಕಿ ಹಾಕಿ ಬಿಟ್ಟವೆಲ್ಲ ಮರಿಗಳೆಲ್ಲ ಲಾಂಗ್ ಟೈಮ್ ಮಾಡ್ತಾನೆ ಇರ್ತಾವ. 15-14 ಇದ್ರೆ ಅವೆಲ್ಲ ಸುಮ್ಮನೆ ಒಳ್ಳೆ ಅಕ್ಕಿ ನೋಡ್ಕೋಬಹುದು. ನಮ್ಮ ಮನ್ಸಿಗೆ ಏನ್ ತಿಳ್ಕೊತೀವಿ ಅದೇ, ಬೇರೆ ಏನಿಲ್ಲ. ನಿಮ್ಗೇನ ಅನ್ಸ ಏನಾದ್ರು ಆಯ್ತಾ? ಇದು 14-13 ಎಣಿಸ್ತಾರಲ್ಲ ಹಿಂಗೆ 1 2 3 4 5 ಅಂತ, ಹಂಗ 15 ಇದು ಬಂದಿರ್ತವೆ. ಏನದು 15 ಬಂದ್ರೆ ಎಲ್ಲಕ್ಕೆ 15 ಬಂದ್ರೆ ಹೆಂಗ ಆಡ್ತಾವ? ಯಾವ್ದೋ ಒಂದು ಆಡಿರ್ತದೆ ನಿಮ್ ಕಡೆ, ಎಲ್ಲಕ್ಕೆ 15 ಬಂದ್ರೆ ಆಡುತ್ತಾ? ಅದನ್ನ ನಾನು ಹೇಳೋದು ರಿಯಾಲಿಟಿ ಆಗಲ್ಲ ಅಂತ. ಆಮೇಲೆ 13 ಬಂದ್ರೆ ಆಡಲ್ವಾ? 12 ಆಡೋಗ್ತಾನೆ. ಮತ್ತೆ ಎಲ್ಲಕ್ಕೆ ಒಳ್ಳೆ ಅಕ್ಕಿ ಅಂತ ಹೇಳ್ಬೇಕಲ್ಲ. ಮತ್ತೆ ಇಲ್ಲೇನ್ ನೋಡೋದು? ಆಮೇಲೆ ರೈಸ್ ಆಯ್ತಾ ಅಂತ ಬಂದಿರ್ತದೆ, ಯಾವ್ದಕ್ಕೋ ಒಂದು ರೈಸ್. ಹಂಗಾರೆ ಆತರ ರೈಸ್ ಇರೋವೆ ಅಕ್ಕಿಗಳು ಎಲ್ಲಾ ಅಕ್ಕಿ ಇಟ್ಕೊಂಡ್ ಆಡ್ತಾವ? ಅದೇ ನಾನು ಇಲ್ಲ ಅಂತ ಹೇಳ್ತಾ ಇರೋದು. ನಿಮ್ನ ಕುಣ್ಸ್ಕೊಂಡಿರ್ತೀನಿ, ನೀವು ಶೋಕ್ತಾರೋ ನಿಮ್ನೆ ಕೇಳ್ತಾ ಇದೀವಿ. ಯಾಕೆಂದ್ರೆ ನಿಮ್ಗೇನಾರ ಹಂಗಂದ್ರೆ ಚಾಲೆಂಜ್ ಮಾಡಿ ತೋರಿಸಿ ನಾನು ಕಲ್ತ್ಕೊತೀನಿ ಅಂತ. ನಾನು ಕಲ್ತಿಲ್ಲ ವಿದ್ಯಾ, ಕಲ್ತ್ಕೊತೀನಿ ಅಂತ. ನಿಮಗೆ ನಾನು ತೋರಿಸಿದ್ರಲ್ಲಿ ಈಗ ಹೇಳಿದ್ರಲ್ಲಿ ಈ ಅಕ್ಕಿ ಏನ್ ಬಿಟ್ಟಿದ್ರೆ ಎಲ್ಲ ಅಕ್ಕಿ ಆಡಿರೋ ಅಕ್ಕಿನಿ. ನಿಮ್ಗೆ 12 ವರ್ಷ ಶೋಕಿಂದ ಎಲ್ಲಾ ಪ್ಯಾಟರ್ನ್ ಚೇಂಜ್, ಎಲ್ಲಾ ಕಣ್ಣು ಚೇಂಜ್ ಅಂತ ನಿಮ್ಗೆ ಅನ್ಸುತ್ತಾ? ಅನ್ಸುತ್ತೆ ಅಂದ್ಮೇಲೆ ಒಂದೇ ಅಕ್ಕಿ ಟಾಪ್ ಮಾಡ್ಬೋದಾ? ಇಲ್ಲ ಅಂತಂದ್ಮೇಲೆ ಎಲ್ಲಾ ಅಕ್ಕಿನ ಗುಡ್ಡು ಅಂತಾನೆ ಹೇಳ್ಬೇಕಂದ್ರೆ ನಾವು ಅದ್ರಲ್ಲಿ ಏನ್ ಇಷ್ಟ ಆಗುತ್ತೆ ಹೊಸ ಶೋಕ್ದಾರ ಆ ಅಕ್ಕಿ ಇಕ್ಕಳ್ಳಿ. ರೇಕ್ದಾಗ ನಿಮ್ಗೆ ಇಷ್ಟ ಇರ್ತದೆ, ರೇಕ್ದಾಗ ಸೆಲೆಕ್ಷನ್ ಮಾಡ್ಕೊಂಡು ಇಕ್ಕಳ್ಳಿ. ಸಬ್ಜದಲ್ಲಿ ಮಾಡ್ಕೊತಾನ ಮಾಡ್ಕೊಳ್ಳಿ. ಕರೆಕ್ಟಾ?
ಕರೆಕ್ಟ್ ಅಲ್ವಾ? ಇಲ್ಲ ಧೂಮದಲ್ಲಿ ಆಯ್ತಾ, ಇಲ್ಲ ಅವ್ನು ಯಾವ್ದಾರ ಸೆಲೆಕ್ಷನ್ ಮಾಡಿ ಕಳ್ಳಿ. ಒಟ್ಟಲ್ಲಿ ಅವ್ನು ಮಾಡ್ಬೇಕು ಅನ್ನೋದು ಏನು ನಿಮ್ಮ ಪ್ರಕಾರ ಏನ್ ಮಾಡ್ಬೇಕು? ಹೊಸ ಶೋಕ್ದಾರ ಹೇಳ್ರಿ ನೋಡೋಣ. ಹೊಸ ಶೋಕ್ದಾರು ಇಂಥದ್ದೇ ಅಕ್ಕಿ, ಇದೇ ಅಕ್ಕಿ, ಅದೇ ಅಕ್ಕಿ ಅಂತ ಬೇರೆಯವ್ರ ಮಾತು ಕೇಳ್ಕೊಂಡು ಮಾಡೋದಲ್ಲ. ಎಲ್ಲ ಅಕ್ಕಿ ನಾವು ಹೇಳಿದ ತರ ಫಸ್ಟ್ ಅಕ್ಕಿ ಹಿಡ್ಕೊಂಡ್ಬಂದು ಅಕ್ಕಿನ ರೀಡ್ ಮಾಡಿ, ನೀನ್ ಅಕ್ಕಿ ಟೈಮ್ ಕೊಟ್ಟು ಅಕ್ಕಿ ನಿನಗೆ ಟೈಮ್ ಕೊಡೋ ತರ ಮಾಡ್ಕೊಂಡು ಫಸ್ಟ್ ಅಕ್ಕಿ ಕಣ್ಣು ಗಿಣ್ಣು ಬಣ್ಣ ಮಣ್ಣು ಮುಸಿ ಅದನ್ನೆಲ್ಲ ಬಿಟ್ಬಿಟ್ಟು ತಂದು ಸಾಕಿ ಅದ್ರಲ್ಲಿ ಏನಾರ ನಿನ್ ಕೇಸ್ ಆಡ್ತು, ನಿಮ್ಗೆ ಒಂದು ಹೆಸರು ಮಾಡ್ಕೊಡ್ತು ಅಂದ್ರೆ ಅದನ್ನ ಹೊಡೆದು ಬ್ರೀಡ್ ಮಾಡ್ಕೊಂತ ಅಣ್ಣ ಹೇಳಿದ್ರು. ಅವ್ರು ಹೇಳಿ ಕರೆಕ್ಟಾ ಇಲ್ವಾ? ಕರೆಕ್ಟ್ ಅಣ್ಣ. ನಾನು ಹೇಳೋದೇ ಗೊತ್ತಾ, ನಿಮ್ಮ ತಾಮ್ರಲ್ಲಿ ಆಡಿರ್ತವೆ ಒಂದ್ 3 ಜೊತೆ ನಿಮ್ ದವಡಿಲಿ. ನಿಮ್ಗೆ ತಾಮ್ರಲ್ಲೇ ಇಷ್ಟ ಇರ್ತದೆ, ಮಾಡ್ಕೊತೀರ, ಮಾಡ್ಕೊಳ್ಳಿ. ಅದು ನೀವು ಮಾಡ್ಕೊಳ್ಳಿ ತಾಮ್ರಲ್ಲೇ. ಎಲ್ಲಾ ದವಡಿಲೂ ತಾಮ್ರಲ್ಲಿ ಮಾಡ್ಬೇಕು ಅಂತ ಏನಿಲ್ಲ. ಅಂತಂದ್ರೆ ರೇಗ್ತಾರ ಆಡಿರ್ತದೆ ಒಂದ್ ದವಡಿಲಿ, ಅವ್ರು ರೇಗ್ತಾರೆ ಮಾಡ್ಕೊಳ್ಳಿ. ಇದು ಮಕ್ಷಿಲ್ಲ ಇರ್ತದೆ. ಹಂಗೆ ಹೇಳಿ ಶೋಕು. ನಾನ್ ಹೇಳ್ತಾ ಇರೋದು ಕಣ್ಣಲ್ಲಿ ನೀವು ಕೇಳಿರೋದು ಕೇಳ್ತಾ ಇರೋದು ಇದೇ ಕ್ವಾಲಿಟಿ ನೋಡಿ. ಇದು ಬಂದು 10 ಅವರ್ 3 ನಿಮಿಷ ಅಕ್ಕಿ ಆಡಿದ್ದು. ಎಷ್ಟು? 10 ಅವರ್ 3 ನಿಮಿಷ ಆಡಿರೋ ಅಕ್ಕಿ ಇಟ್ಕೊಂಡಿರೋದು. ಇದು ಕಣ್ಣೆಲ್ಲ ನೋಡಿದೀನಿ. ಇದೇ ತರ ಇದ್ರ ಮಕ್ಳು ಬಂದ್ರೆ ಆಡ್ಬಿಡಲ್ಲ. 10 ಅವರ್ 3 ನಿಮಿಷ, 8 ಅವರ್ ಆಡ್ಬೋದು, 7 ಅವರ್ ಆಡ್ಬೋದು, 5 ಅವರ್ ಆಡ್ಬೋದು, ಇಲ್ಲ 10 ಅವರೇ ಆಡ್ಬೋದು. ಅಂದ್ರೆ ಇದೇ ಬಂದಿದ್ದು ಅಲ್ಲ ಆಡ್ತೇವೆ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಆಡಲ್ಲ ಏನಂತ ಇಕ್ಕೋಬೋದು ನಾವು. ಕರೆಕ್ಟಾ? ಅದನ್ನ ನಾನು ಹೇಳೋದೇನಂದ್ರೆ ಪ್ರತಿಯೊಬ್ರು ಹೊಸ ಶುದ್ಧರಿಗೆ ಹೇಳೋದಷ್ಟೇ. ನಾನು ಎಸೆದೊಳಗೆ ಕಣ್ಗಳೆಲ್ಲ ನೋಡೋದ್ ಬಿಡ್ರಪ್ಪ. ಅಕ್ಕಿಗಳನ್ನ ರೆಕ್ಕೆಗಳನ್ನೆಲ್ಲ ಶುದ್ಧವಾಗಿರೋದು, ಅಕ್ಕಿ ಬಿಡ್ಬೇಕಾದ್ರೆ ಶುದ್ಧವಾಗಿರೋದು, ರೆಕ್ಕೆಗಳು ನೀಟಾಗಿರೋದು ನೋಡ್ಕೊ. ಅಕ್ಕಿ ಫಿಟ್ನೆಸ್ ಇರೋದು, ಒಂದ್ ಸ್ವಲ್ಪ ಈ ಬಾಡಿ ಪ್ಯಾಟರ್ನ್ ಸೆಲೆಕ್ಷನ್ ಮಾಡ್ಕೊ. ಕಣ್ಣು ಯಾವ್ದಾದ್ರು ಸೆಲೆಕ್ಷನ್ ಮಾಡಿ ಅದ್ರಲ್ಲಿ ಆಡ ಗುಣಗಳಲ್ವಾ ತಿಳ್ಕೊ. ಆಮೇಲೆ ಅಕ್ಕಿನ ಬಿಡು ಆಕಾಶಕ್ಕೆ. ಅದು ಯಾವ ಮಟ್ಟದಲ್ಲಿ ಆಡ್ತದೆ, ಕೆಳಗ್ ಮಟ್ಟದಲ್ಲಿ ಆಡ್ತದ, ಮುಖದಲ್ಲಿ ಆಡ್ತದ, ಬಂದಲ್ಲಿ ಆಡ್ತದ, ಅಕ್ಕಿ ಸೆಲೆಕ್ಷನ್ ಮಾಡ್ಕೊ. ಆಮೇಲೆ ಏಟ್ ಮಾಡಿದಾಗ ಅಕ್ಕಿ ಪಲ್ಲವ ಹೋಯ್ತದ, ಮನೆ ಬತ್ತು ಸುತ್ಕೊಂಡು ಆಡ್ತದ, ಅದನ್ನ ಸೆಲೆಕ್ಷನ್ ಮಾಡಿ ಆಡಿದ್ಮೇಲೆ ಬ್ರೀಡ್ ಮಾಡಿಕೊ. ಇವಾಗ ನಿಮ್ ಮನೆಯಲ್ಲಿ ಅಕ್ಕಿ ತಂದಿದ್ರೆ ಹೊಸದಾಗಿ ನೀವು ಹೇಳ್ತೀರಲ್ಲ ಬ್ರೀಡೆಡ್ ಅದೋ ಇದು ಅಂತ, ಬ್ರೀಡ್ ನಾವು ಮಾಡ್ಕೊಳ್ಳೋದು. ನಮ್ ದವಡಿಗೆ, ನಮ್ ದವಡಿಗೆ ಜಾತಿ ಮಾಡ್ಕೊಳ್ಳೋದು ನಾವು. ಎಲ್ಲಾ ದವಡಿನೂ ಹೋಲಿಕೆ ಮಾಡಕ್ ಆಗೋದಿಲ್ಲ. ನಿಮ್ ದವಡಿಲಿ ಚೀನಿ ಆಡಿರ್ತವೆ, ತಾರವಾಳ ಆಡಿರ್ತವೆ, ಆಮೇಲೆ ಕೆಲವೊಂದು ದುಬಾಸ್ ಆಡಿರ್ತವೆ. ಅವಾಗ ಆ ಬ್ರೀಡ್ ಮಾಡ್ಕೊಂತೀರ ನೀವು, ಆ ಜಾತಿ ಮಾಡ್ಕೊತೀರ. ಅದು ನಿಮ್ ದವಡಿಗೆ ಮಾತ್ರ. ನನ್ ದವಡಿಲಿ ಅದೇ ಬ್ರೀಡ್ ಮಾಡ್ಕೊಂಡು ಆಡ್ತಾರೆ ಅನ್ನೋದು ಸುಳ್ಳು. ವೆದರ್ ಚೇಂಜ್ ಆದ್ರೂ, ದಿಕ್ ಚೇಂಜ್ ಆದ್ರೂ ಅಕ್ಕಿಗಳು ಟೈಮಿಂಗ್ಸ್ ಏರುಪೇರ್ ಮಾಡ್ತವೆ. ಅವೆಲ್ಲ ಅವೇ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅದನ್ನ ಕಲೀರಿ ಅಂತ ಈ ಜನರೇಷನ್ ಶಬ್ದರಿಗೆ ಹೇಳ್ತಾ ಇದೀನಿ. ಅದಕ್ಕೆ ನೀವು ಕೇಳಿದಕ್ಕೆ ನಾನು ಅಕ್ಕಿ ಆಡಿರೋವೇ ಬರ್ತೀನಿ. ನೀವು ನಮ್ಮ ಅಕ್ಕಿನ ಮುಂದೆ ಕಣ ಎಲ್ಲ ಅಕ್ಕಿ ಬಿಟ್ಟಿದ್ದೀನಿ. ನಿಮ್ಗೆ ಪ್ಯಾಟ್ರನ್ ಕಣ್ಣು ಎಲ್ಲ ಒಂದೇ ತರ ಇವೆ ಅಂತ ತೋರಿಸ್ತೆ. ನೀವು ಇಲ್ಲ ಅಂತ ಹೇಳಿದ್ದೀರಾ. ಮತ್ತೆ ಅಕ್ಕಿನೂ ಅಷ್ಟೇ ಬಣ್ಣ ಆ ತರ ಬಿಟ್ಟಿದ್ದೀನಿ, ತಾಮ್ರ ಬಿಟ್ಟಿದ್ದೀನಿ, ಧೂಮ ರಕ್ತ ಬಿಟ್ಟಿದ್ದೀನಿ, ಸಬ್ಜಾಗಳು ಬಿಟ್ಟಿದ್ದೀನಿ. ಅಲ್ಲ ಇನ್ನ ಅವೇ ಚಿಕ್ಕ ಅದೆಲ್ಲ ಬಿಡ್ಬಾರ್ದು. ನಿಮ್ಗೆ ಸಿಂಪಲ್ ಆಗಿ ಇಷ್ಟು ತೋರಿಸಿದ್ದು. ನಿಮ್ಗೆ ಏನಾದ್ರು ಡೌಟ್ ಇಲ್ಲ ನಾನು ಹೇಳಿದ್ ಕರೆಕ್ಟ್ ಅಂದ್ರೆ ಹೇಳ್ರಿ, ಇಲ್ಲಾಂದ್ರೆ ಇಲ್ಲ ನೀವು ಹೇಳ್ತಾ ಏನಾದ್ರು ಡೌಟ್ ಇದ್ರೆ ಕೇಳಿ ಹೇಳ್ತೀನಿ. ಇದ್ರಲ್ಲಿ ನಿಮ್ಗೆ ಏನಾರ ಆಯ್ತಾ? ಕ್ಲಾರಿಟಿ ಚೆನ್ನಾಗಿದೆ, ಅರ್ಥ ಆಗೋ ತರ ಇದೆ. ಅದನ್ನ ಹೇಳ್ಕೊಡ್ಬೇಕು ಹೊಸ ಶಬ್ದರಿಗೆ. ಇವಾಗ ನೋಡಿ ಜಾತಿ ಬಗ್ಗೆ ಹೇಳ್ತೀನಿ. ಬ್ರೆಡ್ ಲೈನ್ ಅಂತಾರೆ. ಈಗ ಇಲ್ಲಿರೋ ಬ್ರೆಡ್ ಲೈನ್ ಎಲ್ಲ ಒಂದೇನಾ? ಆಡವೆ ಬ್ರೆಡ್ ಲೈನ್ ಅಂತಾರಲ್ಲ, ಇವೆಲ್ಲ ಒಂದೇನಾ? ಎಲ್ಲ ಬ್ರೆಡ್ ಲೈನ್ ಚೆಕ್ ಮಾಡಿಸ್ಬಿಡೋಣ ಲ್ಯಾಬ್ಗೆ ಹೋಗ್ಬಿಟ್ಟು. ಬ್ರೆಡ್ ಲೈನ್ ಒಂದೇ ಬರ್ತಾವ? ಮತ್ತೆ ಬ್ರೆಡ್ ಲೈನ್ ಅಂತ ಹೆಂಗ್ ಹೇಳ್ತೀರಾ? ಅದಕ್ಕೂ ಐತೆ ವಿಡಿಯೋ ಹೇಳ್ತೀನಿ. ಕ್ಲಿಯರಿಟಿ ಕೊಟ್ರೆ ಏನಾಗುತ್ತೆ ಗೊತ್ತಾ? ಇವನೇನಪ್ಪ ಹಿಂಗೆ ಹೇಳ್ತಾನೆ ಹುಚ್ಚಂತಾರ ಅಂತಾರೆ. ಹುಚ್ಚ ಅಲ್ಲ, ನಾನು ಅನುಭವಿಸಿದೀನಿ ಇದರಲ್ಲಿ. ಇವಾಗ ಇದಕ್ಕೆಲ್ಲ ಬ್ಲಡ್ ಒಂದು ಚೆಕಪ್ ಮಾಡೋಣ, ರಿಪೋರ್ಟ್ ತಗೊಂಡ್ಬಿಡೋಣ. ಆಡಿರಕ್ಕಿನೇ ಎಲ್ಲ ಬ್ಲಡ್ ಲೈನ್ ಒಂದೇನಾ? ಅದು ನಾವು ಮನುಷ್ಯರ ತರ ಸೆಲೆಕ್ಷನ್ ಮಾಡ್ತೀವಿ. ಈ ಹೆಣ್ಣಿಗೆ ಈ ಗಂಟೆ ಹಾಕಿದಾಗ ಅದು ಬ್ಲಡ್ ಲೈನ್ ಸೆಲೆಕ್ಷನ್ ಆಗಿ ಮರಿಗಳು ಒಂದ್ ಕಡೆ ಆಡ್ತಾವ, ಚೆನ್ನಾಗಿ ಬಂದ್ರೆ ಆಕಾಶ. ಅದು ಆತರ ಹೇಳ್ಬೋದು. ಈ ಬ್ಲಡ್ ಲೈನ್ ನೋಡಿ, ಇದು ಈ ಬ್ಲಡ್ ಲೈನ್ ಟಾಪ್ ಇದು ಅಂತ. ಈ ಬ್ಲಡ್ ಲೈನ್ ಇನ್ನೊಂದು ಬ್ರೆಡ್ ಇದೇ ಬ್ರೆಡ್ ಕ್ಯಾಚ್ ಮಾಡಕ್ ಹೋದ್ರೆ ಆಡ್ಬೋದು, ಆಡ್ದಲೇ ಇರ್ಬೋದು. ಈ ಗಂಡಿಗೆ ಹಾಕ್ತೀನಿ ನಾನು, ಟ್ರೈ ಮಾಡ್ತೀನಿ ನಾನು. ಸಾಂಬ್ರೊಳಗೆ ಇದಕ್ಕೂ ಮಾಡ್ತೀನಿ ನಿಮ್ ಕಡೆ ಆಡ್ಬಿಡ್ಬೋದು. ಅವಾಗ ನಾವೇನ್ ಮಾಡ್ತೀವಿ, ಚೆಕ್ ಮಾಡಿದ್ವಿ ರಿಯಾಲಿಟಿ ನೋಡಿ. ಈ ತಮ್ರ ಈ ತರ ಮಾಡಿ ಇದಕ್ಕೂ ಬ್ರೆಡ್ ಲೈನ್ ಕೂಡ ಐತೆ, ಚೆನ್ನಾಗಿ ಆಡ್ತಾ ಇದೆ ಅಂತ ಹೇಳ್ಬೋದು ಅಲ್ವಾ? ಇದೇ ತರ ಬೇಡ ಇನ್ನ ಅಕ್ಕಿಗಳು ತಂದ್ಬಿಟ್ಟು ಹಾಕಿದ್ರೆ ಕೂಡದಲ್ಲೇ ಇರ್ಬೋದು. ಅದನ್ನ ಹೆಂಗ್ ತಿಳ್ಕೋಬೇಕು ನಾವು? ಫಸ್ಟ್ ಜೊತೆ ಮಾಡಿ ಮರಿ ಮಾಡಿಸಿ ಆಕಾಶಕ್ಕೆ ಬಿಟ್ಟು ಈ ಎರಡು ಬ್ಲಡ್ ಲೈನ್ಗೆ ಸೂಟ್ ಆಗೈತೆ ಅಂತ ಹೇಳ್ಬೇಕು. ಈ ಬ್ಲಡ್ ಲೈನ್ ಸೂಪರು, ಈ ಬ್ಲಡ್ ಲೈನ್ ಬಿಟ್ರಿ ಅಕ್ಕಿ ಇಲ್ಲ ಅಂತ ಅಂದ್ಬಿಟ್ರೆ ಇಲ್ಲಿರೋವೇನು ಕಳಪೆಗೋಳ ಸಮಯ. ನಾನು ಅದೇ ರಿಯಾಲಿಟಿ ಶೋಕ್ದಂತೆ ಎಲ್ಲದೂ ರಿಯಾಲಿಟಿ ಹೇಳ್ತೀನಿ. ಅದು ಅನುಭವ ಇರೋದು, ಅದು ಜನ ಡಿಸೈಡ್ ಮಾಡ್ಲಿ. ಆಮೇಲೆ ಎಲ್ಲಾರ ದವಡಿಗೂ ಹೋಗೋಣ ನಾವು. ಬೇಕಾದ್ರೆ ಬನ್ನಿ ನಿಮ್ ದವಡಿಗೆ ಹೋಗೋಣ, ಎಲ್ಲಾ ದವಡಿಗೂ ಹೋಗೋಣ. ಎಲ್ಲಾರ ಮನೇಲಿ 100 ಅಕ್ಕಿ 150 ಅಕ್ಕಿ ಇರ್ತವೆ.
ಎಲ್ಲಾ ಕಣ್ಣು ಚೇಂಜ್ ಇರ್ತವೆ, ಇಲ್ಲ ಪ್ಯಾಟರ್ನ್ಗಳು ಚೇಂಜ್ ಇರ್ತವೆ, ಇಲ್ಲ ಕಾಲಲ್ಲಿ ಇದು ಎಲ್ಲ ಚೇಂಜ್ ಇರ್ತವೆ. ಚೇಂಜ್ ಇರ್ತದ್ಮೇಲೆ ನಾವು ಅಕ್ಕಿನ ನೋಡ್ರಪ್ಪ ಗಿರಪ್ಪ ಶೋಕ್ ಬಂದ್ಮೇಲೆ ಏಟ್ ಮಾಡೋ ಅಂತ ಅಕ್ಕಿ ಸೆಲೆಕ್ಷನ್ ಮಾಡಿ ಅದ್ರಲ್ಲಿ ಆಡ ಗುಣಗಳು ಇರೋಂತ ಅಕ್ಕಿಗಳು ಸೆಲೆಕ್ಷನ್ ಮಾಡಿ ನಿಮ್ ದಾವಡಿಲಿ ಇಟ್ಕೊಂಡು ಆಡ್ಸಕ್ ಬಿಡಿ. ಆಮೇಲೆ ಆಡ್ಸೋ ಟ್ರೈನಿಂಗ್ಗಳು ವಿದ್ಯೆಗಳು ಕಲಿಯಿರಿ ಅಂತ ಹೇಳ್ಬೇಕು. ಅದು ಬಿಟ್ಟು ಬೇರೆ ಕತೆ ಕಟ್ಟಬಾರ್ದು. ಈಗ ನೋಡಿ ಇದು ಆಡ್ಬಿಟ್ಟು ಇದು ನಮ್ಮ ಮನೇಲಿ ಟಾಪ್ ಎಸ್ಸೆ ದೊಡ್ಡ ಟಾಪ್ ಇದು ನಮ್ಮನ್ನ ಈ ಅಕ್ಕಿ ಬಿಟ್ರೆ ಇಲ್ಲ ಅಂತಂದ್ರೆ ನಾನೇ ದಡ್ಡ. ದಡ್ಡ ನಾನು ಹೇಳಿದೆ ಈ ತಾಮ್ರ ನಮ್ ದಾವಡಿಲಿ ಆಡ್ಕೊಡ್ತು ಚೆನ್ನಾಗಿದೆ ಅಂತ ಹೇಳ್ಬೇಕು. ಇದು ಬಿಟ್ರೆ ನಮ್ಮನ್ ಬೆಂಗಳೂರಲ್ಲಿ ಯಾವ ತಾಮ್ರಲ್ಲೂ ಇಲ್ಲ, ನಮ್ಮನ್ ಗನ್ಯವನು ಅಂದ್ಬಿಟ್ರೆ ಎಲ್ಲಾರ ಮನೇಲೂ ಆಡ್ತದೆ. ನಾ ಎಸ್ಸೆ ದೊಡಿ ಎಲ್ಲ ಕಿಂಗು ಎಲ್ಲಾರ ಮನೇಲೂ ಅಕ್ಕಿ ಬಿಟ್ಟಿರ್ತದೆ. ಎಲ್ಲಾ ಶೋಕ್ದಾಗ ಅಂತಂದಿರು ನಾವು ಒಂದು ಎಂಜಾಯ್ ಒಂದು ಅಕ್ಕಿ ಶೋಕ ಟೈಮ್ ಪಾಸ್ ಮಾಡಕ್ಕೆ ಇಕ್ಕೊಂಡಿರೋದು. ಶೋಕ್ ನಮ್ಮ ಫ್ರೀ ಟೈಮ್ ಇದ್ದಾಗ ಅಕ್ಕಿ ಜೊತೆ ಬೆರೆಯೋಣ, ನಮ್ಗೇನೋ ಟೆನ್ಷನ್ ಇದ್ದಾಗ ಅಕ್ಕಿ ನೋಡಿ ಮರೆಯೋಣ ಅಂತ ಅಕ್ಕಿ ಸಾಕಿರೋದು. ಅಕ್ಕಿಲೇನು ಲಾಭ ಮಾಡಕ್ಕಾಗಲ್ಲ. ನಾವು ರಿಯಾಲಿಟಿ ಹೇಳ್ತಾ ಹೋದ್ರೆ ಹೊಸ ಜನ ಹಳಬ್ರದ್ದು ನಾನು ಹೇಳಲ್ಲ. ಹಳಬ್ರದ್ದು ಹೇಳಕ್ಕೆ ಯಾಕೆ ಹೇಳಲ್ಲ ಅಂದ್ರೆ ಹಳಬ್ರದ್ದು ನಾನಾ ತರ ಅಕ್ಕಿಗಳು ನೋಡೋರು ನಾನಾ ತರ ಅವ್ರಿಗೆ ಹೇಳ್ಕೊಡಕ್ ಆಗೋದಿಲ್ಲ. ಕಲ್ತ ಮೇಲೆ ಎಲ್ಲ ಕೋತಿ ವಿದ್ಯೆ ಅಂತ ಹಂಗೆ ಹೊಸ ಹುಡುಗರಿಗೆ ಹೇಳ್ಕೊಟ್ಟಾಗ ಅವ್ರು ಅನುಭವ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಿಮ್ಗೆ ಕಣ್ಣಿನ ಬಗ್ಗೆ ಕೇಳಿಕ್ಕೆ ಇದು ಹೇಳಿದ್ವಿ. ಕಣ್ಣಿನ ಬಗ್ಗೆ ಈಗ ಹೇಳಿದೀನಿ. ನಿಮ್ಗೆ ಏನಾರ ಅನ್ಸಿದ್ರೆ ಕೇಳ್ಬೋದು, ಇಲ್ಲ ಇಲ್ಲ ಅಣ್ಣ ನೀವು ಹೇಳ್ತಾ ಇರೋದು ಕರೆಕ್ಟ್ ಅಂತ ಅಂದ್ರೆ ಹೇಳ್ಬೋದು. ಇಲ್ಲ ಅಣ್ಣ ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗೈತೆ. ಇದೇ ತರ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ, ನಿಮ್ಮಿಂದ ಕಲಿಯುವಂತ ತುಂಬಾ ಇದೆ. ಈ ತರ ನೀವ್ ಹೇಳ್ತಾ ಇರೋದ್ರಲ್ಲಿ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ ಅನ್ನೋದಾಗ್ಲಿ ಲ್ಯಾಕ್ಟರ್ ಆಗ್ಲಿ ಇಲ್ಲ, ಪಕ್ಕ ಏನ್ ಹೇಳ್ಬೇಕು ಡೈರೆಕ್ಟ್ ಆಗಿ ವಿಷಯ ಹೇಳ್ತೀರಾ. ಅದನ್ನೇ ಹೇಳ್ಬೇಕಲ್ವಾ ಜನರಿಗೆ, ಹೊಸ ಶಬ್ದರಿಗೆ ಅಲ್ಲಿ ಪಕ್ಕ ಕ್ಲಾರಿಟಿ ಇರಬೇಕು, ಅರ್ಥ ಆಗ್ಬೇಕು. ಅರ್ಥ ಆಗ್ಬೇಕಲ್ಲ. ಅರ್ಥ ಆಗ್ಬೇಕು. ನೋಡಿ ಇದು 8 ಅವರ್, ಇವಾಗ 8 ಅವರ್ ಆಡ್ತಿದ್ದು 8 ಅವರ್ ಆಡೋದು ಈ ವರ್ಷ ಇದು ಅಕ್ಕಿ. ಇದು ಕಣ್ಣೆಲ್ಲ ನೋಡ್ತೀನಿ ನಾನು, ಇದು ಗುಣಗಳು ನೋಡ್ತೀನಿ. ಇದು ಗುಣ ನೋಡ್ಕೊಂಡು ನಾನು ಇಕ್ಕತ್ತೀನಿ ನನ್ನ ದೌಡಿಲಿ. ಅಕ್ಕಿದ ನೋಡಪ್ಪ ಈ ಕಣ್ಣಲ್ಲಿ ಇದ್ರಲ್ಲಿ ನಮ್ಮ ಅಕ್ಕಿ ಆಡಿತ್ತು ಅಂತ ಹೇಳೋಣ. ಇದೇ ತರ ಸೆಲೆಕ್ಷನ್ ಮಾಡ್ಕೊ, ಈ ಕಣ್ಣಲ್ಲೇ ಸೆಲೆಕ್ಷನ್